ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ SSP ಸ್ಕಾಲರ್ಶಿಪ್ 2023-24ನೇ ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾನೆ ಇದ್ರು. ಮತ್ತೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗಾದ್ರೆ ಪಾಪ 2022-23ನೇ ಸಾಲಿನ ಸ್ಕಾಲರ್ಶಿಪ್ ಹಣನೇ ಬಂದಿಲ್ಲ. ಓಕೆನಾ, ಈಗ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ, ಮತ್ತೆ 2022-23ನೇ ಸ್ಕಾಲರ್ಶಿಪ್ ಹಣದ ಕುರಿತು ಕೂಡ ಈ ವಿಡಿಯೋದಲ್ಲಿ ಮಾತಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪಟ್ ಅಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೀವೀಗ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಕರ್ನಾಟಕದಲ್ಲಿ ಬರುವ ಎಲ್ಲಾ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಫ್ರೀ ಆಗಿ ಸಿಗ್ತಿರುತ್ತೆ ಈ ಚಾನಲ್ ಅಲ್ಲಿ. ಈಗಲೇ ಎಲ್ಲರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಏನಂತ ಅಂದ್ರೆ ಇಲ್ಲಿ SSP 2022-23ನೇ ಸ್ಕಾಲರ್ಶಿಪ್ ಹಣ ಆದ್ರೆ ಇನ್ನೂ ಕೆಲವರಿಗೆ ಬಂದಿಲ್ಲ. ಅದರಲ್ಲೂ OBC ವಿದ್ಯಾರ್ಥಿಗಳಿಗಾದ್ರೆ ಒಂದು 50% OBC ವಿದ್ಯಾರ್ಥಿಗಳಿಗೆ ಹಣ ಬಂದಿಲ್ಲ. ಅದರಲ್ಲೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಂತೂ 50% ವಿದ್ಯಾರ್ಥಿಗಳಿಗೆ ಹಣನೇ ಬಂದಿಲ್ಲ ಇನ್ನು. ಓಕೆನಾ, 18,100 ರೂಪಾಯಿ ಬರಬೇಕಿತ್ತು, ಇನ್ನೂ ಹಣ ಆದ್ರೆ ಬಂದಿಲ್ಲ. ಈಗ ಇಲ್ಲಿ ಅವರು ಅಪ್ಡೇಟ್ ಕೊಟ್ಟಿರುವಂತದ್ದು 2023-24ನೇ ಸಾಲಿನ ಸ್ಕಾಲರ್ಶಿಪ್ ಹಣ. ಅದು SSP ಡಿಪಾರ್ಟ್ಮೆಂಟ್ ಅವ್ರಿಗೊಂದು ಬಜೆಟ್ ರಿಲೀಸ್ ಆದಾಗ ಅವ್ರು ಏನ್ ಮಾಡ್ತಾರೆ, ಅಪ್ಲಿಕೇಶನ್ಸ್ ಅನ್ನ ವೆರಿಫಿಕೇಶನ್ ಮಾಡ್ಬಿಟ್ಟು ಹಣ ಆದ್ರೆ ವಿದ್ಯಾರ್ಥಿಗಳಿಗೆ ಜಮಾ ಮಾಡ್ತಾರೆ. ಈಗ ಇನ್ನ 15 ದಿನಗಳ ಒಳಗಡೆ, ನಿಮ್ಗೆ ಮ್ಯಾಕ್ಸಿಮಮ್ 15 ದಿನಗಳ ಒಳಗಡೆ ಒಂದು ಹಣ ಆದ್ರೆ ರಿಲೀಸ್ ಆಗುತ್ತಂತಿದ್ದಾರೆ. ಈಗ SSP ಗೆ ಗವರ್ನಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆದ್ಮೇಲೆ ಏನಾಗುತ್ತಂದ್ರೆ, ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗ ಸರ್ಕಾರದ ಕಡೆಯಿಂದ ಫಂಡ್ ಕೊಟ್ರೇನೆ ನಿಮ್ಗೆ ಹಣ ಆದ್ರೆ ಜಮಾ ಮಾಡೋದಕ್ಕೆ ಸಾಧ್ಯ ಆಗೋದು. ಈಗ ಸರ್ಕಾರದ ಕಡೆಯಿಂದ ಒಂದು ಹಣ ಆದ್ರೆ ಕೊಡ್ತಾರೆ. ಈಗ SSP ಗೆ ಒಂದು ಫಂಡ್ಸ್ ಆದ್ರೆ ಕೊಡ್ತಾರೆ. ಫಂಡ್ಸ್ ಕೊಟ್ಟಾಗ ಅವರು ನಿಮ್ಮ ಒಂದು ಅಪ್ಲಿಕೇಶನ್ಸ್ ಅನ್ನ ವೆರಿಫಿಕೇಶನ್ ಮಾಡಿಬಿಟ್ಟು ತಾಲೂಕು ಆಫೀಸರ್ಸ್ ನಿಮ್ಗೆ DBT ಪುಷ್ ಮಾಡಿ ಏನ್ ಮಾಡ್ತಾರೆ, ಹಣ ಆದ್ರೆ ಜಮಾ ಮಾಡ್ತಾರೆ. ಈಗ 2023-24ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಹಣ ಅನ್ನುವಂಥದ್ದು ಸ್ಯಾಂಕ್ಷನ್ ಮಾಡೋದಕ್ಕೆ ಒಂದು ಪ್ಲಾನ್ ಆದ್ರೆ ನಡೆದಿದೆ. ಈಗ ನೀವು ಕೇಳಬಹುದು, ಹಾಗಾದ್ರೆ 2022-23ನೇ ಸಾಲಿನ ಸ್ಕಾಲರ್ಶಿಪ್ ಹಣ ಆದ್ರೆ ಬಂದಿಲ್ಲಲ್ಲ, ನಮ್ಗೇನ್ ಮಾಡ್ತಾರೆ, ನಮ್ಗಿನ್ನ ಸ್ಕಾಲರ್ಶಿಪ್ ಮರ್ತೋಗ್ಬೇಕಾ, ನಮ್ಗೆ ಹಣ ಕೊಡಲ್ವಾ ಅಂತ ನೀವು ಕೇಳೋದಾದ್ರೆ, ಈಗ 2023-24ನೇ ಸಾಲಿಗೆ ಸ್ಕಾಲರ್ಶಿಪ್ ಫಂಡ್ಸ್ ಆದ್ರೆ ರಿಲೀಸ್ ಆಗುತ್ತೆ. ಫಂಡ್ಸ್ ರಿಲೀಸ್ ಆದಾಗ 2022-23ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಏನೇನ್ ಪೆಂಡಿಂಗ್ ಹಣ ಇರುತ್ತೆ, ಯಾರ್ಯಾರಿಗೆ ಸ್ಕಾಲರ್ಶಿಪ್ ಹಣ ಜಮಾ ಮಾಡಿರಲ್ವೋ ಅದ್ರ ಜೊತೆನೆ ನಿಮ್ಗೂ ಕೂಡ ಹಣ ಆದ್ರೆ ಜಮಾ ಮಾಡ್ತಾರೆ. ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಈಗ ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾರಂತೆ. ಇನ್ನು 15 ದಿನಗಳ ಒಳಗಡೆ ಒಂದು ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ್ಮೇಲೆ ನಿಮ್ದು ತಾಲೂಕು ಆಫೀಸರ್ ವೆರಿಫಿಕೇಶನ್ಸ್ ಎಲ್ಲ ಈಗಾಗಲೇ ಕೆಲವರಿಗೆ ಆಲ್ರೆಡಿ ಹಣ ಹಾಕಿದ್ದಾರೆ. 2023-24ನೇ ಸಾಲಿನಲ್ಲಿ ಒಂದು 10-15% ವಿದ್ಯಾರ್ಥಿಗಳಿಗೆ ಹಣ ಆದ್ರೆ ಜಮಾ ಆಗಿದೆ. ಓಕೆನಾ, ಇನ್ನು ಜಮಾ ಆಗದೆ ಇರೋರಿಗೆ ಈಗ ಫಂಡ್ಸ್ ಆದ್ರೆ ಇಲ್ವಂತೆ SSP ಅವ್ರ ಹತ್ರ. ಈಗ ಫಂಡ್ಸ್ ರಿಲೀಸ್ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮೆಲ್ಲರಿಗೂ ಯಾರ್ಯಾರು ಪೆಂಡಿಂಗ್ ಇದೆ 2022-23ನೇ ಸಾಲಿನವ್ರದ್ದು ಮತ್ತೆ 2023-24ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಏನ್ ಸ್ಕಾಲರ್ಶಿಪ್ ಬರಬೇಕಿತ್ತು ಎಲ್ಲಾ ಸ್ಕಾಲರ್ಶಿಪ್ಸ್ ಜಮಾ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದು ಗೈಸ್ ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.